सोमपुभिरनुमेयं शुभ्रकाजं सखाजं सुखमजमनपाजं मुक्त्युपाजं विमाजं ग्रहजमहममेजं ध्येयमाम्नायगेयं सदजमसदजेयं श्रीसहायं भजेयम् अञ्जनासूनुसान्निध्याद् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेष सन्मङ्गलानि भवन्तु सम्यक् श्लोकैकश्रवण पठनमात्रेण वक्तुश्च श्रोतॄणां निखिल कलिकृतकल्मष अपनोदनपटुतरे श्रीमद्भागवते महापुराणे द्वितीयस्कन्धे प्रथमाध्याये अद्य कथानुवादे सति किंचित पूर्व कथानुवादः। ಇಲ್ಲಿಯವರೆಗೆ ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಉತ್ತರವನ್ನ ಕೊಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ಆಗ ಶುಕಾಚಾರ್ಯ ಹೇಳಿದ್ರು ಒಂದು ಮಾತು, ಅಂತ್ಯ ಕಾಲದಲ್ಲಿ ಒಬ್ಬ ವ್ಯಕ್ತಿ ಸಾಯೋ ಹಂತದಲ್ಲಿದ್ದಾನೆ ಅಂದ್ರೆ ಇದೇನು ಹತ್ರದಲ್ಲಿ ಮರಣ ಇದೆ, ಆ ಸಮಯದಲ್ಲಿ ಏನ್ ಮಾಡ್ಬೇಕು ಸಾಧನೆ, ಅದು ಕೂಡ ವಿಶೇಷವಾಗಿ ಯತ್ ಕರ್ತವ್ಯಂ, ಆ ಕಾಲದಲ್ಲಿ ಏನ್ ಮಾಡ್ಬೇಕಲ್ಲ ಅದು ಬೇಕು. ಯಾವಾಗ್ಲೂ ಮಾಡೋದು ಅದು ಬೇರೆ, ಆ ಟೈಮು, ಯಾಕಂದ್ರೆ ತುಂಬಾ ಕಡಿಮೆ ಅವಧಿ ಇದೆ, ತುಂಬಾ ಕಡಿಮೆ ಸಮಯ, ಅಷ್ಟು ಸಮಯದಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ, ಆ ಪ್ರಶ್ನೆಗೆ ಉತ್ತರ ಬೇಕು. ಅದಕ್ಕೆ ಮೊದಲನೇ ಮಾತು ಹೇಳಿದ್ರು, ಅಸಂಗ ಶಸ್ತ್ರೇನ ದೃಢೇನ ಚಿತ್ವ. ಈ ಅಭಿಮಾನ ಇಲ್ದೇ ಇರೋದು, ಅಭಿಮಾನ ಬಿಟ್ಬಿಡ್ಬೇಕಂತೆ. ಹೆಂಡತಿ ಮಕ್ಕಳು, ತನ್ನ ಮನೆ, ತನ್ನ ಆಸ್ತಿ ಏನೇನಿದೆ ಎಲ್ಲ ಕಡೆ ತಾನು ಈ ಮಮತೆಯನ್ನ, ಪ್ರೀತಿಯನ್ನ, ಅಭಿಮಾನವನ್ನ ಬಿಟ್ಟು ತಾನು ಮನೆಯಿಂದ ಹೊರಡಬೇಕು ಅಂತ ಇಷ್ಟು ಬಂತು. ಮುಂದಕ್ಕೇನು ಅಂತ ಇವತ್ತಿನ ದಿವಸ ನೋಡ್ಬೇಕಾಗಿದೆ. ಇದೆಲ್ಲ ವೈರಾಗ್ಯ ಸಂಪಾದನೆ ಮಾಡಿದ ಮೇಲೆ ಅವನ ಕರ್ತವ್ಯ ಏನು ಅಂತ ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಮೊದಲಿಗೆ ವೈರಾಗ್ಯ ಅಂತೂ ಬಂದಿರ್ಬೇಕು, ವೈರಾಗ್ಯ ಸಂಪಾದನೆ ಮಾಡಿದ ಮೇಲೆ ಅವನು ಮಾಡಬೇಕಾದ ಕೆಲಸ ಏನು ಅನ್ನೋದನ್ನ ಈಗ 16ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಗೃಹಾತ್ ಪ್ರವ್ರಜಿತೋ ಧೀರಃ ಪುಣ್ಯತೀರ್ಥ ಜಲಾಪ್ಲುತಃ ಶುಚೌ ವಿವಿಕ್ತ ಆಸೀನೋ ವಿಧಿವತ್ ಕಲ್ಪಿತಾಸನೆ. ಗೃಹಾತ್ ಪೌರಜಿತ, ಮೊದಲಿಗೆ ಏನ್ ಹೇಳ್ತಾರೆ, ಮನೆಯಿಂದ ಬಿಟ್ಟು ಹೋಗಿ ಅಂತ. ಮನೆಯಿಂದ ಬಿಟ್ಟು ಹೋಗೋದು ಅಂದ್ರೆ ಏನರ್ಥ? ಮನೆಯಿಂದ ಬಿಟ್ಟು ಹೋಗೋದು ಅಂದ್ರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಮತ್ತೆ ಮನೆ ಏನೇನಿದೆ ಇದನ್ನೆಲ್ಲ ಬಿಟ್ಟು ಹೋಗೋದು ಅಂದ್ರೆ ಅದರ ಮೇಲೆ ಅಭಿಮಾನ ಬಿಟ್ಟು ಹೋಗೋದು ಅಂತ ಅರ್ಥ. ಅಭಿಮಾನ ತ್ಯಾಗ ಮಾಡ್ಬಿಡ್ಬೇಕು. ವಸ್ತುತಃ ಏಕಾಂತ ಸ್ಥಳಕ್ಕೆ ಹೋಗ್ಬೇಕು ಅಂತ ಇದೆ, ಅಂದ್ರೆ ಕಾಡಿಗೆ ಹೋಗ್ಬೇಕು. ಎಲ್ಲಿ ದುರ್ಜನರು ಇರ್ಲಿಕ್ಕೆ ಅವಕಾಶನೇ ಇಲ್ಲ, ಕೆಟ್ಟವ್ರು ಅಂಥ ಕಡೆ ಇರ್ಲೇಬಾರ್ದು.
ದುರ್ಜನರಿಗೆ ಅವಕಾಶ ಎಲ್ಲಿಲ್ವೋ ಅಂತ ಸ್ಥಳಕ್ಕೆ ಹೋಗ್ಬೇಕು ಅಂತ. ಹಾಗಾದ್ರೆ ಮನೆ ಬಿಟ್ಟು ಹೋಗ್ಲೇಬೇಕು, ಒಂದಿಷ್ಟು ದೂರ ಹೋಗ್ಬೇಕು, ಕಾಡಿಗೆ ಹೋಗ್ಬೇಕು ಅಂತ ಅರ್ಥ. ಯಾವುದೇ ದುರ್ಜನರ ಹಾವಳಿ ಇರಬಾರ್ದು, ಏಕಾಂತ ಪ್ರದೇಶಕ್ಕೆ ಹೋಗ್ಬೇಕು. ಇದೆಲ್ಲ ಯಾವುದು ಮರಣ ಕಾಲದ ಬಗ್ಗೆ ಬಂದಾಗ ಹೇಳ್ತಾರೋ ಮಾತು. ಗೃಹಾತ್ ಪ್ರವ್ರಜಿತ, ಮನೆಯಿಂದ ಹೊರಟ ಒಬ್ಬ ವ್ಯಕ್ತಿ ಎಲ್ಲವನ್ನು ಬಿಟ್ಟು, ಅಂದ್ರೆ ಸನ್ಯಾಸ ಸ್ವೀಕಾರ ಮಾಡ್ದ ಅಂತ ಅರ್ಥ. ಸನ್ಯಾಸ ಅಂದ್ರೆ ಏನು? ಅದು ಒಬ್ಬ ಗೃಹಸ್ಥಾಶ್ರಮೆ ತಾನು ಪೀಠಾಧಿಪತಿ ಆಗ್ಬೇಕು ಅಂತ ಹೇಳ್ತಾ ಇಲ್ಲ. ಸನ್ಯಾಸಿ ಅಂದ್ರೆ ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ತನ್ನ ಜೀವನದ ಸಾಧನೆ ಕೊನೆಯ ಹಂತದಲ್ಲಿ ಆ ಸಾಧನೆಯನ್ನ ಮಾಡ್ಕೊಳ್ಳಿಕ್ಕೆ ಅವನು ಸನ್ಯಾಸ ಸ್ವೀಕಾರ ಮಾಡೋದು ಅಂದ್ರೆ ಎಲ್ಲವನ್ನು ಬಿಟ್ಟು ಬರೋದು ಅಂತ ಅರ್ಥ. ಸನ್ಯಾಸ ಅಂದ್ರೆ ತ್ಯಾಗ, ಮಮತೆ, ಅಭಿಮಾನ ಎಲ್ಲ ಬಿಟ್ಟು ಹೊರಟಿದ್ದಾನೆ. ಅವನು ಧೀರ, ಅವನನ್ನು ಧೀರ ಅಂತ ಕರಿಬೇಕು. ಯಾಕೆ ಅಂದ್ರೆ ಮನೆಯನ್ ಬಿಟ್ಟು ಇಷ್ಟು ಧೈರ್ಯ ಮಾಡಿ ಹೊರಡ್ತಾ ಇದ್ದಾನಲ್ಲ, ಅದು ಏಕಾಂತ ಪ್ರದೇಶಕ್ಕೆ, ಯಾರು ಇರಲ್ಲ ಅಂತಹ ಪ್ರದೇಶಕ್ಕೆ ಹೋಗ್ತಾ ಇದ್ದಾನೆ. ತನ್ನ ಮರಣ ಕಾಲದಲ್ಲದು ಕೂಡ, ಮರಣ ಕಾಲ ಬಂದ್ರೆ ಇನ್ನೂ ಕೂಡ ಜಾಸ್ತಿ ಮನೇಲೇ ಇದ್ದುಕೊಂಡು ಸಹಾಯ ಪಡ್ಕೊಂಡು ಬದುಕ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ಅದೇ ಇವ್ರಿಗೆ ನಿಶ್ಚಯ ಆದ್ಮೇಲೆ, ನಾನು ಇರಲ್ಲ ಅಂತ ನಿಶ್ಚಯ ಆದ್ಮೇಲೆ ಹೊರಟು ಬಿಡ್ತಾರಂತೆ. ಧೀರ, ಯಾರನ್ನ ಧೀರ ಅಂತ ಕರೀತಾ ಇದಾರೆ ಇಲ್ಲಿ? ಈಗ ಹೋಗೋ ದಾರಿಯಲ್ಲಿ ಮುಳ್ಳು ಸಿಕ್ಕಿದ್ರೆ, ಮುಳ್ಳು ಚುಚ್ಚಿದ್ರೆ ನಡಿಲಿಕ್ಕಾಗಲ್ಲ. ಆದ್ರೆ ಚುಚ್ಚಿದ್ರು ಮುಳ್ಳನ್ನ ಅದನ್ನ ತೆಗೆದು ಯಾರು ನಡೀತಾನಲ್ಲ ಮುಂದೆ, ಅವನನ್ನ ಧೀರ ಅಂತ ಕರೀತಾರೆ. ಇದು ಸಾಮಾನ್ಯವಾದ ಮುಳ್ಳಲ್ಲ. ವೈರಾಗ್ಯ ಶಿಖಾಮಣಿಯಾಗಿ ಹೊರಟ ಅಂದ್ರೆ ದಾರಿಯಲ್ಲಿ ಎಷ್ಟೆಷ್ಟು ವಿಘ್ನಗಳಿದೆ ಅವನಿಗೆ, ಅವನೊಬ್ಬನೇ ಹೋಗ್ತಾ ಇರೋದು. ಏನೇನ್ ವಿಘ್ನಗಳು ಕಾದಿದೆಯೋ ಗೊತ್ತಿಲ್ಲ. ಆದ್ರೆ ಯಾವ್ದೇ ವಿಘ್ನ ಬರ್ಲಿ, ನಾನು ಅದನ್ನ ಪರಿಹರಿಸ್ಕೊಂಡು ನಾನು ಮುಂದಕ್ಕೆ ಹೋಗ್ತೇನೆ ಅಂತ ಹೊರಡ್ಬೇಕಂತೆ. ಅದು ಮರಣ ಕಾಲದಲ್ಲಿ, ಇನ್ನೊಂದು 10 ದಿವಸ ಈ ತರ ಪರೀಕ್ಷಿತಾದಿನ ಸ್ಥಿತಿಯಲ್ಲಿದ್ದಾಗ, ಈ ತರದ ಸ್ಥಿತಿಯಲ್ಲಿ ಹೀಗೆ ಅವನು ಹೊರಡ್ಬೇಕಂತೆ. ಹೊರಟು ಏನ್ ಮಾಡ್ಬೇಕು? ಪುಣ್ಯತೀರ್ಥ ಜಲಾಪ್ಲುತ ಅಂತ ಹೇಳ್ತಾರೆ. ಪುಣ್ಯತೀರ್ಥ ಅಂದ್ರೆ 2. ಪುಣ್ಯವನ್ನ ಕೊಡುವಂತ ತೀರ್ಥಗಳು ಅಂದ್ರೆ, ಶಾಸ್ತ್ರದಲ್ಲಿ ತೀರ್ಥ ಅನ್ನೋ ಶಬ್ದ, ನಾವು ದಿವಸ ತಗೊಳ್ಳೋ ತೀರ್ಥ ಏನಿದೆಯಲ್ಲ, ಅಂದ್ರೆ ಭಗವಂತನ ಪಾದೋದಕ ನೀರು, ತೀರ್ಥ ಏನಿದೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ತೀರ್ಥ ಅಂದ್ರೆ ಗಂಗಾದಿ ನದಿಗಳನ್ನ ಹೇಳ್ತಾ ಇದ್ದಾರೆ. ಪುಣ್ಯ ತೀರ್ಥಗಳು ಅಂದ್ರೆ ಗಂಗಾದಿ ನದಿಗಳು. ಅಥವಾ ಅತಿ ಪುಣ್ಯ ಕೊಡೋದು ಯಾವುದು? ಶಾಸ್ತ್ರ, ಅಂದ್ರೆ ಭಾಗವತ ಹಿಡಿದು ಯಾವ ಯಾವ ಶಾಸ್ತ್ರಗಳಿದೆ ಅದೆಲ್ಲ. ಹಾಗಾದ್ರೆ ಪುಣ್ಯ ತೀರ್ಥಗಳು ಅಂತಂದ್ರೆ ಈ 2, ಒಂದು ಗಂಗಾದಿ ನದಿಗಳಾಗ್ಬೋದು, ಭಾಗವತದಂತಹ ಪುಣ್ಯ ಶಾಸ್ತ್ರಗಳಾಗ್ಬೋದು. ಇನ್ನೊಂದು ಅರ್ಥ ಇದೆ, ತೀರ್ಥ ಅನ್ನೋ ಶಬ್ದಕ್ಕೆ ಗುರುಗಳು ಅಂತಾನೂ ಕೂಡ ಅರ್ಥವನ್ನ ಹೇಳ್ತಾರೆ. ಅಂತೂ ಇರ್ಲಿ, ಪುಣ್ಯವನ್ನ ನೀಡುವಂತ ಪವಿತ್ರವಾದ ತೀರ್ಥಗಳು ಅಂದ್ರೆ ಒಂದು ಶಾಸ್ತ್ರ, ಬಿಟ್ರೆ ಗಂಗಾದಿ ನದಿಗಳು. ಈ 2 ಏನಿದೆ, ಈ 2ಅಲ್ಲಿ ಚೆನ್ನಾಗಿ ಮುಳುಗ್ಬೇಕಂತ. ಅಂದ್ರೆ ತಾನು ಮನೆಯಿಂದ ಹೊರಟವನು ಸುಮ್ನೆ ಇರೋ ಹಾಗಿಲ್ಲ, ಸುಮ್ನೆ ಹೋಗೆಲ್ಲ ಕೂಡೋದಲ್ಲ. ಗಂಗಾದಿ ನದಿಗಳಲ್ಲಿ ಹೋಗ್ಬೇಕು, ಮುಳುಗ್ಬೇಕು. ಸತತ ಶಾಸ್ತ್ರಾಧ್ಯಯನದಲ್ಲಿ ಮುಳುಗ್ಬಿಟ್ಟಿರ್ಬೇಕು ಅವನು. ಯಾವಾಗ್ಲೂ ಶಾಸ್ತ್ರದ ವಿಷಯಗಳನ್ನ ಚಿಂತನೆ ಮಾಡ್ತಾ ಇರ್ಬೇಕು. ಯಾಕೆ ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ, ಒಂದು ಗಂಗಾದಿ ನದಿಯಲ್ಲಿ ಮುಳುಗಬೇಕು. ಅದು ಮುಳುಗೋದು ಯಾಕೆ ಅಂದ್ರೆ ಬಾಹ್ಯ ದೇಹ ಶುದ್ಧಿ ಅಂತ. ದೇಹ ಶುದ್ಧಿ ಜೊತೆಗೆ ಅದು ಕೂಡ ನಮ್ಮ ಪಾಪಗಳನ್ನ ಕಳೆಯುತ್ತೆ. 2 ರೀತಿಯ ಶುದ್ಧಿನೇ. ಇನ್ನು ಶಾಸ್ತ್ರದ ಜಲನು ಬೀಳ್ಬೇಕಂತೆ, ಶಾಸ್ತ್ರದ ನೀರು ಹರಿಬೇಕಂತೆ ದೇಹದಲ್ಲಿ. ಯಾಕೆ? ಮಾನಸಿಕ ಶುದ್ಧಿಯನ್ನ ಪಡಿಲಿಕ್ಕೆ. ಹಾಗಾದ್ರೆ 2 ತೀರ್ಥಗಳ ಅವಶ್ಯಕತೆ ಇದೆ. ಹೊರಗಡೆ ಒಂದು ತೀರ್ಥ ಬೀಳ್ಬೇಕು, ಒಳಗಡೆ ತೀರ್ಥ ನಿರಂತರವಾಗಿ ಹರಿತಾನೇ ಇರ್ಬೇಕು. ಅದು ಶಾಸ್ತ್ರದ ನೀರು, ಅದು ನಿರಂತರ ಹರಿತಾ ಇರ್ಬೇಕು. ಅದು ಗಂಗಾ ಪ್ರವಾಹದ ತರ ಹರಿತಾನೇ ಇರ್ಬೇಕು ಪೂರ್ತಿ ದೇಹದಲ್ಲಿ. ಯಾಕೆಂದ್ರೆ ಒಳಗಡೆ ಎಷ್ಟು ಕಶ್ಮಲಗಳಿದೆ, ಅದು ಬೇಗ ಕಸ ಸೇರ್ಕೊಳ್ಳೋದು ಜಾಸ್ತಿ ದೇಹದ ಒಳಗಡೆ. ಇದು ಹೊರಗಡೆ ಭೂಮಿ ಮೇಲೆ ಹೇಗೆ ಕಸ ತೆಗೆದ್ರೆ ಮತ್ತೆ ತಕ್ಷಣ ಬಂದು ಕಸ ಸೇರ್ಕೊಳ್ಳುತ್ತೆ, ಅದಕ್ಕಿಂತ ವೇಗದಲ್ಲಿ, ಸ್ಪೀಡ್ ನಲ್ಲಿ ನಮ್ಮ ದೇಹದ ಒಳಗಡೆ ಕಶ್ಮಲಗಳು ಸೇರುತ್ತೆ, ದುಷ್ಟ ಗುಣಗಳು. ಅದು ನಿರಂತರ ಗಂಗಾ ಪ್ರವಾಹದಂತೆ ಅದು ಯಾವ್ಯಾವ ಕಸ ಬರುತ್ತೆ ಎಲ್ಲ ಕೊಚ್ಕೊಂಡು ಆಚೆ ಹೊರಟೋಗ್ಬಿಡ್ಬೇಕು. ಅದು ಹೋಗ್ಬೇಕು ಅಂತ ಆದ್ರೆ ಶಾಸ್ತ್ರಗಳ ಚಿಂತನೆ ದಿನವಿಡೀ ನಡೀತಾ ಇರ್ಬೇಕು. ಆ ರೀತಿ ಆ ಕಾಲದಲ್ಲಂತೂ ವಿಶೇಷವಾಗಿ ಇಷ್ಟನ್ನ ಅವನು ಮಾಡ್ತಾ ಇರ್ಬೇಕಂತೆ. ಮಾಡಿ ಅವನೊಂದು ಪ್ರದೇಶಕ್ಕೆ ಹೋಗ್ತಾನಲ್ಲ, ವಿವಿಕ್ತೆ ಅಂತ ಹೇಳ್ತಾರೆ. ವಿವಿಕ್ತ ಅಂದ್ರೆ ಯಾರು ಇರಬಾರ್ದು ಆ ಪ್ರದೇಶದಲ್ಲಿ. ಒಂದು ನಿಮಿಷ, ಮ್ಯೂಟ್ ಮಾಡ್ಬಿಟ್ಟಿದ್ದಾರೆ ಯಾರೋ. ಒಂದು ನಿಮಿಷ. ಈಗ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ ಆಚಾರ್ಯ.
ವಿವಿಕ್ತೆ ಅಂತ ಮುಂದಕ್ಕೆ ವರ್ಣಿಸ್ತಾರೆ. ವಿವಿಕ್ತೆ ಅಂತ ಏನರ್ಥ? ಯಾವುದೇ ಜನರೇ ಇರಬಾರ್ದು ಅಂತ, ಯಾರೇ ಜನರಿರಬಾರ್ದು ಅಂತ ಹೇಳ್ತಾ ಇಲ್ಲ, ಕಿಂತು ಕೆಟ್ಟವ್ರು ಇರಬಾರ್ದು ಅಂತ ಅರ್ಥ. ಅಂದ್ರೆ ಒಳ್ಳೆಯವರು ಇದ್ದಾಗ ಸಜ್ಜನರ ಸಹವಾಸ ಆಗ್ತಾ ಇದ್ರೆ ಅಂತ ಕಡೆ ಹೋಗ್ಬೇಕು, ಅದೇನ್ ತಪ್ಪಿಲ್ಲ. ಹಾಗಾದ್ರೆ ಸಜ್ಜನರ ಸಹವಾಸ ಎಲ್ಲಿ ಆಗ್ಲಿಕ್ಕೆ ಸಾಧ್ಯನೋ ಅಂತ ಕ್ಷೇತ್ರಕ್ಕೆ ಅವನು ಹೋಗಿ ತಲುಪಿದ್ರೆ ತುಂಬಾ ಒಳ್ಳೇದು. ಯಾಕೆ ಅವರು ಕೂಡ ಸಾತ್ವಿಕರಾಗಿ ಅಲ್ಲಿ ತಪಸ್ಸನ್ನ ಅನುಷ್ಠಾನ ಮಾಡ್ಲಿಕ್ಕೆ ಅಂತ ಅಲ್ಲಿ ಇರ್ತಾರೆ. ಆದ್ರಿಂದ ದುರ್ಜನರು ಇಲ್ದೇ ಇರುವಂತಹ ಪ್ರದೇಶಕ್ಕೆ ಹೋಗ್ಬೇಕು ಒಟ್ಟು ತಾತ್ಪರ್ಯ. ಅಲ್ಲಿ ಸಜ್ಜನರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ದುರ್ಜನರಂತೂ ಇರ್ಬಾರ್ದು, ಕೆಟ್ಟವರಂತೂ ಇರ್ಬಾರ್ದು. ಅಂಥ ಪ್ರದೇಶಕ್ಕೆ ಹೋಗ್ತಾನೆ, ಒಂದು ಆಸನ ಹಾಕೊಳ್ತಾನೆ. ಆಸನ ಹಾಕೊಳ್ಳೋದು ಅಂದ್ರೆ ಮೊದಲು ಅಲ್ಲಿಂದನೇ ಶುರು. ಹಾಕೊಳ್ಳೋ ಆಸನ ಯಾವ್ದಾಗಿರ್ಬೇಕು? ನಾವು ಈಗೆಲ್ಲ ಸಾಮಾನ್ಯವಾಗಿ ಏನು ಸಿಗ್ತದೆ ಅಂದ್ರೆ ನೆಲದ ಮೇಲೆ ನಾವು ಕೂತು ನೆಲವನ್ನೇ ಆಸನ ಅಂತ ಭಾವಿಸಿ ನೆಲದ ಮೇಲೆ ಅನುಷ್ಠಾನವನ್ನ ಮಾಡ್ಬಿಡ್ತೀವಿ. ಇಲ್ಲ ನೆಲದ ಮೇಲೆ ಶ್ರೀಕಾರ ಬರದೋ ಏನೋ ಒಂದು ಬರದೋ ಕೂತು ಹೀಗೆ ಅನುಸಂಧಾನ ಮಾಡಿ ಕಾರ್ಯಗಳನ್ನ ಮಾಡ್ಬಿಡ್ತೀವಿ. ಆದ್ರೆ ನಿಜವಾಗಿ ಆಸನಗಳನ್ನ ಹಾಕೊಂಡು, ಅದಕ್ಕೆ ಶಾಸ್ತ್ರ ರೀತ್ಯ ಆಸನಗಳನ್ನ ಹಾಕೊಂಡು ಕೂತು ಅನುಷ್ಠಾನ ಮಾಡ್ಬೇಕಂತೆ, ಅದು ಮರಣ ಕಾಲದಲ್ಲಿ ಅಂತೂ. ಯಾಕೆಂದ್ರೆ ಭಗವದ್ಗೀತೆ ಒಂದು ಮಾತನ್ನಲ್ಲಿ ನೆನಪಿಸ್ತಾನೆ, ವಿಧಿವತ್ ಅಂದ್ರೆ ಶಾಸ್ತ್ರ ಹೇಳಿದ ಪ್ರಕಾರ ಆಸನವನ್ನ ಹಾಕೊಳ್ಬೇಕು. ಅದೆಲ್ಲಿದೆ? ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಬರುತ್ತೆ ಮಾತು. ಅದನ್ನ ಇಲ್ಲಿ PDF ಇದ್ರಲ್ಲಿ ಕೊಟ್ಟಿದ್ದಾರೆ, ಅದನ್ನ ಗಮನಿಸಬಹುದು. ವ್ಯಾಖ್ಯಾನಗಳಲ್ಲಿ ಇದೆ ಇದು. ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ ಅಂತ ಮಾತು ಬರುತ್ತೆ. ಅಂದ್ರೆ ಈ ವಸ್ತ್ರವನ್ನೇ ಆಸನವಾಗಿ ಹಾಕೊಳ್ಳೋದು, ಬಟ್ಟೆನ, ಅಥವಾ ಅಜಿನ ಅಂದ್ರೆ ಕೃಷ್ಣಾಜಿನ ಆಗ್ಬಹುದು, ವ್ಯಾಘ್ರಾಜಿನ ಆಗ್ಬಹುದು, ಅಥವಾ ಕುಶ ದರ್ಭೆ. ಅಂದ್ರೆ ಅವರವರ ಯೋಗ್ಯತೆಗೆ ತಕ್ಕಂತೆ, ಯಾರು ಯಾವ ಆಶ್ರಮದಲ್ಲಿದ್ದಾರೆ ಅದಕ್ಕೆ ತಕ್ಕಂತೆ ಅದು ಆಸನಗಳಿಗೂ ಒಂದೊಂದು ಫಲ ಇರುತ್ತೆ. ಇಂತಿಂತ ಆಸನ ಹಾಕೊಳ್ಳೋದಕ್ಕೆ ಇಂತಿಂತ ಫಲಗಳು ಅಂತಾನು ಇರುತ್ತೆ. ಅಂತ ಆಸನ ತುಂಬಾ ಎತ್ತರದ ಆಸನನೂ ಆಗಬಾರದು, ತುಂಬಾ ತಗ್ಗಾದ ಆಸನ, ನೀಚವಾದ ಆಸನನೂ ಆಗ್ಬಾರ್ದು. ಈ ತರ ಒಂದು ಸಮಾನವಾದ ಸಮತಟ್ಟಾದ ಒಂದು ಈ ವಸ್ತ್ರ ಆಗಬಹುದು, ಅಜಿನ ಆಗಬಹುದು, ದರ್ಭೆ ಆಗಬಹುದು. ಇಂತಹ ಈ ಆಸನಗಳೇನಿದೆ, ಆಸನದ ಮೇಲೆ ಅವನು ಶಾಸ್ತ್ರದ ಪ್ರಕಾರ ತಾನು ಹಾಕೊಳ್ಬೇಕು ಆಸನವನ್ನ. ಸರಿ, ಸ್ಥಿರಾಸನ ಹಾಕೊಂಡ್ವಲ್ಲ, ಈಗ ಒಂದು ಆಸನ ಆಯ್ತು, ಆಸನ ಹಾಕೊಂಡ ಮೇಲೆ ಅಲ್ಲಿ ಕೂಡ್ತಾನೆ, ಕೂತ್ಕೊಂಡ್ಮೇಲೆ ಅದು ಸ್ಥಿರಾಸನ ಆಗ್ಬೇಕು. ಅಂದ್ರೆ ಕೂತ್ರೆ ಇನ್ನ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ದ ಅವನು. ಇದು ಕೊನೆಯ ಧ್ಯಾನ, ಇದು ಮಾಡ್ತಾ ಇರೋದು ಒಂದು ಕೊನೆಯ ಧ್ಯಾನ. ಇದು ಮುಂದೆ ಅವನು ಹೇಳಲ್ಲ, ಇನ್ನ ದೇಹ ತ್ಯಾಗ ಮಾಡ್ತಾನಷ್ಟೇ, ದೇಹದಿಂದ ಜೀವ ಹೊರಡ್ತಾನೆ. ಅಂತ ಒಂದು ಕೊನೆಯ ಧ್ಯಾನದ ಪ್ರಕ್ರಿಯೆಯನ್ನ ಇಲ್ಲಿ ಹೇಳ್ತಾ ಇರೋದು. ಸರಿ, ಸ್ಥಿರಾಸನ ಮಾಡಿದ ಮೇಲೆ ಮುಂದಿನ ಕರ್ತವ್ಯ ಏನು ಅಂತಂದಾಗ ಭಾಗವತ ವರ್ಣಿಸ್ತಾ ಇದೆ. 17ನೆಯ ಶ್ಲೋಕ. ಅಭ್ಯಸೇತ್ ಮನಸಾ ಶುದ್ಧಂ ತ್ರಿವೃತ್ ಬ್ರಹ್ಮಾಕ್ಷರಂ ಪರಂ ಮನೋ ಯಚ್ಛೇತ್ ಜಿತಶ್ವಾಸಃ ಬ್ರಹ್ಮ ಬೀಜಂ ಅನುಸ್ಮರನ್. ಅವನು ಆಸನದ ಮೇಲೆ ಕೂತ್ಕೊಂಡ್ಮೇಲೆ, ಆಸನದ ಮೇಲೆ ಕೂತ ಮೇಲೆ ಏನ್ ಮಾಡ್ಬೇಕು ಅಂದಾಗ ಅಭ್ಯಾಸ ಮಾಡ್ಬೇಕು ಅಂತ. ಇದು ಹೇಗಾಯ್ತು ಅಂದ್ರೆ, ಮರಣ ಕಾಲ ಅವ್ರ ಮನಸ್ಥಿತಿ ಅಭ್ಯಾಸ ಮಾಡೋ ಹಂತದಲ್ಲಿ ಇರತ್ತ. ಮನಸ್ಥಿತಿ ಬಹಳ ಕಷ್ಟ, ಮನೆಯಿಂದ ಹೋಗ್ಬೇಕಂತೆ ಒಬ್ಬನೇ, ಅದರಲ್ಲೂ ಈ ತರ ಶಾಸ್ತ್ರ ಮನನ ಮಾಡ್ತಾ ಪುಣ್ಯ ತೀರ್ಥದಲ್ಲಿ ಮುಳುಗ್ತಾ ಒಂದು ಆಸನ ಹಾಕೊಂಡು ಶುದ್ಧವಾಗಿ ತಾನು ಈ ಆವೃತ್ತಿಯನ್ನ ಮಾಡ್ತಾ ಹೋಗ್ಬೇಕಂತ. ಅಭ್ಯಾಸ ಅಂದ್ರೆ ನೀವು ಪುನಃ ಹೇಳಿದ್ದನ್ನೇ ಮತ್ತೆ ಹೇಳ್ತಾ ಇರೋದು, ಚಿಂತನೆ ಮಾಡಿದ್ದನ್ನೇ ಮತ್ತೆ ಚಿಂತನೆ ಮಾಡೋದನ್ನ ಅಭ್ಯಾಸ ಅಂತ ಕರೀತಾರೆ. ಒಂದು ಬಾರಿ ಅಲ್ಲ, ಅನೇಕ ಬಾರಿ. ಅದಕ್ಕೆ ಇಲ್ಲಿ ಹೇಳ್ಬೇಕಾದ್ರೆ ಇದು ಜ್ಞಾನಿಗಳಿಗಾಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಇಲ್ಲಿ. ಜ್ಞಾನಿಗಳಿಗೆ ಈ ಪ್ರಕ್ರಿಯೆ, ಸಾಮಾನ್ಯ ಜನರಿಗೆ ಬಹಳ ಕಷ್ಟ. ಇಂಥ ಪ್ರಕ್ರಿಯೆ ಎಲ್ಲ ಅಸಾಧ್ಯವಾದ ಮಾತು. ಆದ್ರೆ ಕೇಳೋದು ಕೇಳ್ಬೇಕು. ಈ ತರ ಇದೆ ವಸ್ತುತಃ.
ಆ ತರ ಮಾಡಿದವರಿಗೆ ಎಂಥ ಉತ್ತಮವಾದ ಗತಿ ಅದು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅನ್ನೋ ದೊಡ್ಡ ಯೋಗ್ಯತೆ ಇರ್ಬೇಕು, ಅಂತ ಯೋಗ್ಯತೆ ಇರೋನು. ಸರಿ, ಇಲ್ಲಿ ಅಭ್ಯಾಸ ಐತ ಅಂತ ಹೇಳಿದ್ರು. ಆವೃತ್ತಿ ಮಾಡ್ಬೇಕು. ಏನ್ ಮಾಡ್ಬೇಕು? ಯಾವ್ದ್ರಿಂದ ಮಾಡ್ಬೇಕು? ಮನಸ್ಸಿನಿಂದ ಆವೃತ್ತಿ ಮಾಡಿ ಅಂತ. ಅಂದ್ರೆ ಮನಸ್ಸಿನಿಂದ ಚಿಂತನೆ ಮಾಡ್ತಾ ಇರಿ ಅಂತ. ಏನ್ ಚಿಂತನೆ ಮಾಡ್ಬೇಕು? ಜಗತ್ತಿನಲ್ಲಿ ಎಲ್ಲ ಅಕ್ಷರಗಳಿಗೆ, ಎಲ್ಲದಕ್ಕೂ ಮೂಲ ಯಾವುದು? ಓಂಕಾರ. ಓಂಕಾರ ಏನಿದೆ ಅದು ಅತಿ ಉತ್ಕೃಷ್ಟವಾದ ಶಬ್ದ. ದೇವರ ಬಾಯಿಂದ ಹೊರಕ್ಕೆ ಬಂದ ಮೊದಲನೇ ಶಬ್ದ ಅದು ಓಂಕಾರ. ತುಂಬಾ ಪವಿತ್ರವಾದದ್ದು ಓಂಕಾರ. ಆ ಓಂಕಾರವನ್ನ ಮನಸಾ ಉಚ್ಚಾರಣೆ ಮಾಡ್ತಾನೆ ಇರ್ಬೇಕಂತೆ. ನಿರಂತರವಾಗಿ ಓಂಕಾರದ ಉಚ್ಚಾರಣೆಯನ್ನ ಮಾಡ್ತಾ ಇರ್ಬೇಕು. ಅದು ಸಾಮಾನ್ಯವಾದ ಓಂಕಾರ ಅಲ್ಲ. ಅದು ಉಚ್ಚಾರಣೆ ಮಾಡ್ಬೇಕಾದ್ರೆ ತುಂಬಾ ಶುದ್ಧವಾಗಿ ಮಾಡ್ಬೇಕು ಅಂತ. ಶುದ್ಧಂ ಬ್ರಹ್ಮ, ನಿಜವಾಗಿ ಅತಿ ಶುದ್ಧನಾದ, ಯಾವುದೇ ದೋಷ ಇಲ್ಲದೆ ಇರೋ ದೇವರನ್ನ ನೆನಪಿಸ್ಕೊಳ್ತಾ ಇರ್ಬೇಕು. ದೋಷ ದೇವರಲ್ಲಿ ಇಲ್ಲ, ನಿಜ. ಅದನ್ನೇನೋ ನಾವು ನೆನಪಿಸ್ಕೊಳ್ತೀವಿ. ಅದೇ ದೋಷ ಇಲ್ದೇ ಇರೋ ದೇವರನ್ನ ನೆನಪಿಸ್ಕೊಳ್ಬೇಕಾದ್ರೆ ದೋಷ ಮಾಡ್ತಾ ಉಚ್ಚಾರಣೆ ಮಾಡ್ಬಾರ್ದು. ಓಂಕಾರದ ಉಚ್ಚಾರಣೆ ಯಾವ ರೀತಿ ಮಾಡ್ಬೇಕು? ಗಡಿಬಿಡಿ ಮಾಡ್ಕೊಂಡು, ಈ ಗಾಯತ್ರಿ ಮಂತ್ರ ಜಪ ಮಾಡ್ಬೇಕಾದ್ರೆ ಗಡಿಬಿಡಿ 10 ನಿಮಿಷದಲ್ಲಿ 108 ಆಗೋಗಿರುತ್ತೆ. ಇದು ಹೇಗ್ ಸಾಧ್ಯ? ನಿಧಾನಕ್ಕೆ 5 ಕಡೆ ನಿಲ್ಲಿಸ್ಕೊಂಡು ಗಾಯತ್ರಿ ಮಂತ್ರ ಜಪ ಮಾಡ್ತಾರೆ, ಒಂದೊಂದ್ ಜಪ. ಅದ್ ಮಾಡ್ಲಿಕ್ಕೆ ಸಮಯ ಬೇಕು. ಒಂದು ಓಂಕಾರ ಹೇಳಲಿಕ್ಕೆ ಧೃತ, ಅದು ದೋಷ ಅಂತೆ. ವೇಗದಲ್ಲಿ ಮಾಡೋದು ದೋಷ. ದಡದಡ ಜಪ ಸ್ಪೀಡ್ ಆಗಿ ಮಾಡೋದು. ಧೃತತ್ವಾದಿ ದೋಷ ಪರಿಹಾರಾಯ ಶುದ್ಧಂ ಮಿತಿ ವಿಶೇಷಣಂ ಅಂತ ಇಲ್ಲಿ ಯಾದುಪತ್ಯದಲ್ಲಿ ಬರೀತಾರೆ. ಯದುಪತಿ ಆಚಾರ್ಯರು ಬರೀತಾ, ಮಂತ್ರ ಜಪ ಶುದ್ಧವಾಗಿ ಮಾಡೋದು ಅಂದ್ರೆ ಅರ್ಥ ಸ್ಪೀಡ್ ಆಗಿ ಮಾಡೋದು ಅಂತಲ್ಲ. ತುಂಬಾ ಸ್ಪೀಡು, ವೇಗ ಇರ್ಬೇಕು ನಿಜ. ತುಂಬಾ ನಿಧಾನಕ್ಕೂ ಅಂತಾನೂ ಅಲ್ಲ, ತುಂಬಾ ವೇಗ ಅಂತಾನೂ ಅಲ್ಲ, ಮಧ್ಯಮ ಮಾರ್ಗ. ಅಂತದಲ್ಲಿ ತುಂಬಾ ಬೇಗನೆ ಮಾಡದೇನೆ ಯಥೋಚಿತವಾಗಿ ಯಾವ ರೀತಿ ಮಾಡಬೇಕೋ ಜಪವನ್ನ, ಆ ರೀತಿ ತಾನು ಓಂಕಾರದ ಚಿಂತನೆಯನ್ನ ಮಾಡ್ಬೇಕಂತೆ. ಹಾಗಾದ್ರೆ ಜಪ ಮಾಡ್ಬೇಕಾದ್ರೆ ಮುಂಚೆ ಏನೇನ್ ಮಾಡಿರ್ಬೇಕು? ಆಗ ಪ್ರಣವ ಮಂತ್ರವನ್ನ ಅನುಸಂಧಾನ ಮಾಡೋದು, ಧ್ಯಾನ ಮಾಡೋದು, ಜೊತೆಗೆ ಈ ಜಿತ ಶ್ವಾಸ ಅಂದ್ರೆ ಮೊದಲು ಪ್ರಾಣಾಯಾಮ ಮಾಡಿರ್ತಾರೆ. ಈ ಯಾವುದೇ ಒಂದು ಮಂತ್ರ ಜಪ ಹೇಗ್ ಮಾಡ್ತೀವಿ ಹಾಗೆ ಮೊದಲು ಪ್ರಾಣಾಯಾಮ ಮಾಡಿರ್ತಾರೆ. ಅಲ್ಲಿ ಅಂಗನ್ಯಾಸ, ಕರನ್ಯಾಸ ಎಲ್ಲವೂ ಏನೇನಿದೆ ಕ್ರಮ ಪ್ರಕಾರವಾಗಿ, ಧ್ಯಾನಗಳು, ಅಕ್ಷರನ್ಯಾಸಗಳಿದೆ. ಇಷ್ಟೆಲ್ಲ ಮಾಡಿ ತಾನು ಜಪವನ್ನ ಪ್ರಾರಂಭ ಮಾಡ್ತಾನೆ. ತ್ರಿವೃತ್ ಬ್ರಹ್ಮ ಅಕ್ಷರಂ ಪರಂ. ತ್ರಿವೃತ್ ಬ್ರಹ್ಮ, ಮೂರು ಅಕ್ಷರಗಳಾಗಿ ತೆರೆದುಕೊಳ್ಳೋದು ಅಂತ. ಯಾವುದು? ಅಕಾರ, ಉಕಾರ, ಮಕಾರ. ವಸ್ತುತಃ ಮಧ್ವಾಚಾರ್ಯರು ಹೇಳಿದ್ದಾರೆ 8 ಅಕ್ಷರ, ಸೋಯಂ ಅಷ್ಟಾಕ್ಷರೋ ಮತಃ ಅಂತ. ಓಂಕಾರದಲ್ಲಿ 8 ಅಕ್ಷರ ಅಂತ ಹೇಳ್ತಾರೆ ತಂತ್ರಸಾರ ಸಂಗ್ರಹದಲ್ಲಿ. ಸ್ವಲ್ಪ ಮುಂದುವರಿತಾ ಅನಂತ ಮಾತ್ರ ಅಂತ ಮುದಾಹರಂತೆಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂ ಬುಧಾಹ ಅಂತ ಜ್ಞಾನಿಗಳು ತಾವು ಓಂಕಾರದಲ್ಲಿ ಅನಂತ ಮಾತ್ರೆಗಳಿದೆ ಅಂತ. 1, 2, 3, 8 ಅಲ್ಲ, ಇನ್ನು ಜಾಸ್ತಿ. ನಮಗ್ ಗೊತ್ತಾಗೋದ್ ತ್ರಿಮಾತ್ರ ಮೇಲ್ನೋಟಕ್ಕೆ. ಅದರಲ್ಲೂ ಸೂಕ್ಷ್ಮವಾಗಿ ಯೋಗಿಗಳಿಗೆ ದರ್ಶನ ಆಗೋದು ಇನ್ನೊಂದ್ 5. ಆದ್ರಿಂದ 8 ಆಯ್ತು. ಇನ್ನೂ ಜಾಸ್ತಿ ಇದೆ. ಅದು ಎಷ್ಟು ಅವನು ಸಾಧನೆ ಮಾಡ್ಕೊಂಡು ಹೋಗ್ತಾನೋ ಓಂಕಾರದ ಪ್ರಣವ ಮಂತ್ರದ ಸಾಧನೆ, ಈ ಒಂದೇ ಓಂಕಾರದಲ್ಲಿ ಅಷ್ಟು ಇಡೀ ಜಗತ್ತಿನ ಅಕ್ಷರಗಳಷ್ಟು ಅಡಗಿದೆ. ಅಷ್ಟು ಪವಿತ್ರ ಓಂಕಾರ. ಅದೇ ಅನಂತ ಮಾತ್ರೆಗಳು ಅಂತ ಹೇಳ್ಬಿಡ್ತಾರೆ. ಮಧ್ವವಿಜಯದಲ್ಲೆಲ್ಲ ಕೇಳ್ತೀವಿ. ಅಂತೂ ಇಂಥ ಪವಿತ್ರವಾದ ಓಂಕಾರ ಮಾಡೋ ಮುಂಚೆ, ಜಪ ಮಾಡೋ ಮುಂಚೆ ಶ್ವಾಸ ನಿರೋಧ ಮಾಡಿರ್ಬೇಕು ಅಂತ. ಅಂದ್ರೆ ಪ್ರಾಣಾಯಾಮ ಚೆನ್ನಾಗಿ ಮಾಡಿರ್ಬೇಕು. ರೇಚಕ, ಪೂರಕ, ಕುಂಭಕ. ಯಾವ ಮೂಗಿನ ಹೊಳ್ಳೆಯಿಂದ ಗಾಳಿಯನ್ನ ತಗೊಳ್ಬೇಕು, ಬಿಡಬೇಕು, ಮತ್ತೆ ಕೊನೆಗೆ ಗಟ್ಟಿಯಾಗಿ ಉಸಿರನ್ನ ಬಿಗಿ ಹಿಡ್ಕೊಳ್ಬೇಕು, ಕುಂಭಕ. ಆ ಕುಂಭಕದಲ್ಲಿ ನಿಲ್ಲಿಸಿ ಶ್ವಾಸವನ್ನ, ಈ ಓಂಕಾರದ ಸ್ಮರಣೆಯನ್ನ ಆ ಭಗವಂತ ನೆನಪಿಸ್ಕೊಂತ ಮಾಡ್ತಾ ಇರ್ಬೇಕು. ಇಷ್ಟೆಲ್ಲ ದಿವ್ಸನಾದ್ರೂ ಸರಿಯಾಗಿ ಮಾಡ್ಬೇಕು. ಇದೆಲ್ಲ ಮರಣ ಕಾಲದಲ್ಲಿ ಅದು ಹೇಳ್ತಾ ಇದ್ದಾರೆ ಸರಿ. ದಿವ್ಸ ಮಾಡ್ಬೇಕಾದ್ರೆ ಪ್ರಾಣಾಯಾಮ ಆಗ್ಲಿ, ಇದೆಲ್ಲ ಆಗ್ಲಿ, ಸುಮ್ನೆ ಮೂಗನ ಸ್ಪರ್ಶ ಮಾಡ್ಕೊಂಡು ಪ್ರಾಣಾಯಾಮ ಮಾಡಿದ್ರೆ ಉಪಯೋಗ ಇಲ್ಲ. ರೇಚಕ, ಪೂರಕ, ಕುಂಭಕ ಈ ರೀತಿ ಅಭ್ಯಾಸ ಮಾಡ್ತಾ ಹೆಚ್ಚೆಚ್ಚು ಮಾಡ್ತಾ ಹೋಗ್ಬೇಕಂತೆ. ಕುಂಭಕದಲ್ಲಿ ಗಟ್ಟಿಯಾಗಿ ನಿಲ್ಲಿಸಿ ಆ ಸಂದರ್ಭದಲ್ಲಿ ಈ ಭಗವಂತನ ಧ್ಯಾನ ಶ್ಲೋಕದಲ್ಲಿ ಏನು ಹೇಳಿರ್ತಾರಂತ ಆ ಭಗವದ್ ರೂಪದ ಚಿಂತನೆಯನ್ನ ಮಾಡ್ಕೊಳ್ತಾ ಆ ಪ್ರಾಣಾಯಾಮ ಗಟ್ಟಿಯಾಗಿ ಆ ಉಸಿರನ್ನ ಹಿಡ್ಕೊಂಡಿರ್ಬೇಕು. ಆದ್ರೆ ತಿಳ್ಕೊಂಡ್ ಮಾಡ್ಬೇಕು. ಕೆಲವು ಸಲ ನಾವೇ ಅಭ್ಯಾಸ ಮಾಡಿದ್ರೆ ಕಷ್ಟಕ್ಕೀಡಾಗ್ಬೇಕಾಗತ್ತೆ. ಯಾರತ್ರ ತಿಳ್ಕೊಂಡು ಅದನ್ನ ಮಾಡ್ಬೇಕು. ಅಂತ ಈ ಪ್ರಾಣಾಯಾಮದ ಕರ್ತವ್ಯ ಆಮೇಲೆ ಶ್ವಾಸ ನಿರೋಧ ಆಗಿರುತ್ತೆ ಅಷ್ಟೊತ್ತಿಗೆ. ಅಷ್ಟರಲ್ಲಿ ಈ ಅಂಗನ್ಯಾಸ, ಕರನ್ಯಾಸಗಳ ಆಚರಣೆ ಎಲ್ಲ ಅವ್ನು ಮಾಡಿರ್ತಾನೆ. ಧ್ಯಾನಕ್ಕೆ ಕೂತಿರ್ತಾನೆ. ಜಪಕಾಲದಲ್ಲಿ ಮನಸ್ಸನ್ನ ತಾನು
ತನ್ನ ವಶಕ್ಕೆ ತಂದ್ಕೊಂಡಿರ್ಬೇಕಂತೆ. ಜಪ ಮಾಡೋ ಸಂದರ್ಭದಲ್ಲಿ ತನ್ನ ವಶಕ್ಕೆ ತಂದ್ಕೊಳ್ಳೋದು ಅಂದ್ರೆ ಮನೋಭಿಮಾನಿಯಾದ ರುದ್ರದೇವರ ಪ್ರಸಾದವನ್ನ ಪಡೆಯೋದು ಅಂತ ಅರ್ಥ. ಇದನ್ನು ಮಾಡ್ಬೇಕಂತ ಆ ಸಂದರ್ಭದಲ್ಲಿ ಮರಣ ಕಾಲದಲ್ಲಿ ಪ್ರಾಣಾಯಾಮ, ಅಂಗನ್ಯಾಸ, ಕರನ್ಯಾಸಾದಿಗಳು ಏನಿದೆ ಇದನ್ನೆಲ್ಲ ಮಾಡ್ತಾ ತಾನು ಜಪಕ್ಕೆ ಗಟ್ಟಿಯಾಗಿ ಕೂತ ಅಂದ್ರೆ ಆ ಕೂಡ್ದಾಗ ತನ್ನ ಮನಸ್ಸು ತನ್ನ ವಶಕ್ಕೆ ಬಂದಿದೆ ಅಂದ ಅರ್ಥ ಏನು? ಅಭಿಮಾನಿ, ಮನೋಭಿಮಾನಿಯಾದ ರುದ್ರದೇವರ ಅನುಗ್ರಹ ಅವನಿಗೆ ಸಂಪಾದನೆ ಮಾಡ್ಕೊಂಡಿದ್ದಾನೆ ಅವನು ಅಂತ ಅರ್ಥ. ಇಷ್ಟು ಮಾಡ್ಕೊಬೇಕಂತೆ. ಇಷ್ಟು ಮಾಡ್ಬೇಕಾದ್ರೆ ಅಕ್ಷರ ಸ್ಥಾಲಿತ್ಯ, ಅತಿ ಶೀಘ್ರತೆ, ಹಿಂದೆ ಹೇಳಿದ ದೋಷಗಳೆಲ್ಲ ಯಾವುದು ಇರಬಾರ್ದು. ಇಷ್ಟಾದ್ಮೇಲೆ ಧ್ಯಾನದ ಬಗ್ಗೆ ಹೇಳ್ತಾರೆ. ಏನು ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಅಂದ್ರೆ ಜಪ ಮಾಡ್ಬೇಕಾಗಿದ್ ಯಾವ್ದನ್ನ? ಓಂಕಾರದ ಪ್ರಣವ ಮಂತ್ರದ ಜಪ ಮಾಡ್ಬೇಕು ಅಂತ ಹೇಳಾಯ್ತು. ಇನ್ನು ಧ್ಯಾನದ ರೀತಿ ಹೇಗಿರುತ್ತೆ ಅನ್ನೋದನ್ನ ಈಗ ಬಿಡಿಸ್ತಾರೆ. ಮುಂದೆ ಅದನ್ನ ವಿವರಣೆ ಮಾಡ್ತಾ ಇದ್ದಾರೆ. 18ನೇ ಶ್ಲೋಕ. ನಿಯಚ್ಛೇತ್ ವಿಷಯೇಭ್ಯೋಕ್ಷಾನ್ ಮನಸಾ ಬುದ್ಧಿಸಾರಥಿ ಮನಃ ಕರ್ಮಭಿಃ ಆಕ್ಷಿಪ್ತಂ ಶುಭಾರ್ಥೇ ಧಾರಯೇತ್ ಧಿಯಾ. ಧ್ಯಾನದ ಕ್ರಮ ಹೇಳ್ತಾರೆ. ಧ್ಯಾನಕ್ಕೆ ಕೂತ ಧ್ಯಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾನೆ ಅಂದ್ರೇನು? ನಿಯಚ್ಛೇತ್, ಹತೋಟಿಗೆ ಬರ್ಬೇಕು. ಏನು ಹತೋಟಿಗೆ ಬರೋದು? ಎಲ್ಲ ಇಂದ್ರಿಯಗಳು ಒಂದೊಂದು ಕಡೆ ಒಂದೊಂದು ಓಡೋಗ್ತಾ ಇರುತ್ತೆ. ಜಪ ಮಾಡ್ಬೇಕಾದ್ರೆ ಕಣ್ಣೊಂದ್ ಕಡೆ, ಕಿವಿ ಒಂದ್ ಕಡೆ, ಮೂಗೊಂದ್ ಕಡೆ, ವಾಸನೆ ಬರ್ತಾನೆ ಇರುತ್ತೆ ಏನಾರದೊಂದು. ಅದನ್ನ ಗ್ರಹಣ ಮಾಡ್ತಾ ಇದ್ದಾನೆ ಅಂದ್ರೆ ಹೋಯ್ತಲ್ಲ, ಇಂದ್ರಿಯಗಳ ನಿಗ್ರಹನೇ ಇಲ್ಲ. ಕಿವಿಯಿಂದ ಏನೋ ಶಬ್ದ ಕೇಳ್ತಾನೆ ಇರುತ್ತೆ, ಮತ್ತೆ ಕಣ್ಣಿನಿಂದ ಎಲ್ಲೋ ನೋಡ್ತಾ ಇರ್ತೀವಿ. ಏಕಾಗ್ರ ಚಿತ್ತನಾಗಿ ಎಲ್ಲ ಇಂದ್ರಿಯಗಳನ್ನ ನಿಗ್ರಹಿಸ್ಕೊಂಡು ಜಪ, ಒಂದು ಮಂತ್ರ ಜಪ ಮಾಡೋದು ಕಷ್ಟ. ಏನೋ ಒಂದ್ ಶಬ್ದ ಬೀಳ್ತಾನೆ ಇರುತ್ತೆ ಕಿವಿಗೆ, ಎಲ್ಲೋ ಮನಸ್ಸು ಹೋಗಿರುತ್ತೆ. ಒಂದು ಮಂತ್ರ ಜಪ ಸರಿಯಾಗಿ ಮಾಡೋದು ಬಹಳ ಕಷ್ಟ. ಅದು ಅನುಸಂಧಾನ ಪೂರ್ವಕವಾಗಿ. ಅದಕ್ಕೆ ಎಲ್ಲ ಕಡೆ ಹೇಳೋದು ಒಂದು ಮಂತ್ರ ಜಪ, ಒಂದೇ ಜಪ ಸಾಕಂತೆ. ಒಂದು ಮಂತ್ರ ಜಪ, ಒಂದು ಸಂಖ್ಯೆ, ಶ್ರದ್ಧೆ ಭಕ್ತಿಯಿಂದ ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸನ್ನ ದೇವರ ರೂಪದಲ್ಲೇ ಇಟ್ಟು ಒಂದು ಜಪ ಮಾಡಿದ ಕಷ್ಟ ಫಲ ಸಿಗತ್ತಂತೆ. 108 1008 ಮಾಡಿದ್ರೆ ಒಂದಿಷ್ಟಾದ್ರೂ ಸರಿ ಇರ್ಬೋದು ಅಂತ, ಒಂದಾರು ಸರಿ ಹೋಗ್ಬೋದು ಕನಿಷ್ಠ ಪಕ್ಷ ಅಂತ. ಆದ್ರಿಂದ ಜಾಸ್ತಿ ಸಂಖ್ಯೆಯನ್ನ ಮಾಡ್ಲಿಕ್ಕೆ ಹೇಳ್ತಾ ಇರ್ತಾರೆ. ಜಾಸ್ತಿ ಸಂಖ್ಯೆ ಮಾಡಿದಾಗ ಅದರಲ್ಲಿ ಯಾವುದೋ ಒಂದು ಮಂತ್ರ ಜಪ, ಒಂದು ಮಂತ್ರ ಸರಿಯಾಗಿ ಅಲ್ಲಿ ಆಗಿರ್ಬೋದು, ಅದರ ಫಲ ಅನುಭವಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಜಾಸ್ತಿ ಸಂಖ್ಯೆಯ ಮಂತ್ರ ಜಪವನ್ನ ಮಾಡ್ತಾ ಇರ್ಬೇಕಂತ. ಸರಿ, ವಿಷಯೇಭ್ಯ ಅಕ್ಷಾನ್ ಯಚ್ಛೇತ್. ಅಕ್ಷ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಅಕ್ಷ ಅಂದ್ರೆ ಕಣ್ಣು ಅಂತ ಅಷ್ಟೇ ಅಲ್ಲ. ಅಕ್ಷಾನ್ ಅಂತಂದ್ರೆ ಇಲ್ಲಿ ಎಲ್ಲ ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯಗಳನ್ನ ಯಾವುದೇ ಲೌಕಿಕ ವಿಷಯಗಳಿಗೆ, ಯಾಕೆಂದ್ರೆ ಅವನು ಮರಣ ಕಾಲದಲ್ಲಿದ್ದಾನೆ, ತಪಸ್ ಮಾಡ್ಲಿಕ್ಕೆ ಕೂತ, ಜಪ ಮಾಡ್ಲಿಕ್ಕೆ ಕೂತ, ತಪಸ್ಸನ್ನ ಮಾಡ್ಲಿಕ್ಕೆ ಕೂತಾಗ ತನ್ನ ಹೆಂಡತಿ ಬಗ್ಗೆನೋ, ಮಕ್ಕಳ ಬಗ್ಗೆನೋ, ಮನೆ ಬಗ್ಗೆನೋ ಎಲ್ಲ ಬಿಟ್ಕೊಂಡ್ಬಿಟ್ನಲ್ಲ, ಒಮ್ಮೆ ನೋಡ್ಕೊಂಡ್ ಬರ್ಬೋದಲ್ಲ ಅಂತ ಅವನಿಗೆ ಅನ್ನಿಸ್ಬಾರ್ದಲ್ಲ. ಆದ್ರಿಂದ ಅದು ಆ ಇಂದ್ರಿಯಗಳನ್ನ ಆಚೆಯಿಂದ ಹೊರಗ್ ತರಬೇಕು, ಅದು ತುಂಬಾ ಕಷ್ಟ. ಅಲ್ಲಿರೋ ಅವನು ಏಕಾಂತಕ್ಕೆ ಹೋಗಿರ್ಬೋದು, ಮನಸ್ ಮಾತ್ರ ಅಲ್ಲೇ ಇರುತ್ತೆ ಮನೆಯಲ್ಲಿ, ಅದು ಉಪಯೋಗ ಇಲ್ಲ. ಅದ್ರ ಮುಂದೆನೋ ಭಾಗವತ ಹೇಳತ್ತೆ, ಮನೆಯಲ್ಲಿದ್ದು ಅವನಿಗೆ ವೈರಾಗ್ಯ ಶಿಖಾಮಣಿ ಆಗಿದ್ರೆ ಅದೇ ಬೇರೆ. ಅದ್ ಕಾಡದ್ ತನಕ ಯಾಕೆ ಹೋಗ್ಬೇಕು? ಕಾಡಿಗೆ ಹೋಗಿ ಮನಸ್ಸಲ್ಲೇ ಇತ್ತು ಅಂದ್ರೆ ಮನೆ ಮೇಲೆ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಅಂತೂ ತುಂಬಾ ಕಷ್ಟ. ಅದಕ್ಕೆ ಏನಕ್ಕೆ ಕಷ್ಟ ಅಂದ್ರೆ ತನ್ನ ಮರಣ ಕಾಲದಲ್ಲಿ ಎಲ್ಲರನ್ನು ಬಿಟ್ಟು ತನ್ನ ಮನಸ್ಸನ್ನ ಹತೋಟಿಲಿಟ್ಕೊಂಡು ಜಪ ಮಾಡ್ಲಿಕ್ಕೆ ಅಂತ ಕೂಡ್ಬೇಕು. ಮನಸಾ ಬುದ್ಧಿ ಸಾರಥಿ ಅಂತ ಹೇಳ್ತಾರೆ. ಬುದ್ಧಿ ಸಾರಥಿ ಅಂತಂದ್ರೆ ಬುದ್ಧಿವಂತನಾದ ಮನುಷ್ಯ ಈ ಸಾರಥಿ. ಅವನೇನ್ ಮಾಡ್ಬೇಕು? ತಾನು ಆ ಸಾರಥಿಯಾಗಿ ತನ್ನ ಮನಸ್ಸನ್ನ ಹತೋಟಿಲಿ ಇಟ್ಕೊಳ್ಬೇಕು. ರಥವನ್ನ ಹೇಗೆ ಒಬ್ಬ ಸಾರಥಿ ನಿಯಂತ್ರಣದಲ್ಲಿ ಇಟ್ಕೊಳ್ತಾನೆ, ಆ ಕುದುರೆಯನ್ನ ಓಡಿಸ್ತಾ ಆ ಸಾರಥಿ ಚೆನ್ನಾಗಿ ಹಿಡ್ಕೊಳ್ತಾನೆ, ಅದನ್ನ ಎಲ್ಲೆಲ್ಲೋ ಹೋಗ್ಲಿಕ್ ಬಿಡೋದಿಲ್ಲ. ಆ ಇಂದ್ರಿಯಾಣಿ ಹಯಾನ್ಯಾಹು ಅಂತಾನೂ ಕೂಡ ಹೇಳ್ತಾರೆ. ಈ ಕುದುರೆಗಳ ಜಾಗದಲ್ಲಿ ಇಂದ್ರಿಯಗಳೆಲ್ಲ ಇದೆ, ಅದು ಎಲ್ಲೆಲ್ಲೋ ಓಡೋಗ್ತಾ ಇರುತ್ತೆ.
ಆದ್ರೆ ಬುದ್ಧಿಯಿಂದ ಸರಿಯಾಗಿ ಆ ಇಂದ್ರಿಯಗಳನ್ನ ಹಿಡ್ಕೊಳ್ಬೇಕು. ಎಲ್ಲೆಲ್ಲೋ ಓಡೋಗ್ಲಿಕ್ಕೆ ಬಿಡಬಾರದು. ಮನಸ್ಸನ್ನ ಸರಿಯಾಗಿ ವಿಷಯ ಪದಾರ್ಥಗಳಿಂದ ಹಿಂತಿರುಗಿಸಿರ್ಬೇಕು. ಯಾಕೆಂದ್ರೆ ಕರ್ಮಭಿಹಿ ಆಕ್ಷಿಪ್ತಂ, ಪುನಃ ಪುನಃ ಕರ್ಮಗಳೆಲ್ಲ ಮತ್ತೆ ತಲೆಗೆ ಬರ್ತಾ ಇರುತ್ತಂತೆ, ಮನಸ್ಸಾಚೆ ಓಡೋಗ್ತಾ ಇರುತ್ತಂತೆ. ಏನ್ ಕರ್ಮಗಳು? ಸಂಸಾರ ನಿರ್ವಹಣೆ ಮಾಡ್ಬೇಕಲ್ಲ, ಸಂಸಾರ ನಿರ್ವಹಣೆ ಮಾಡ್ಬೇಕಾದ್ರೆ ಏನೇನೋ ಕರ್ಮಗಳೇನಿದೆ ಅದಕ್ಕೆ ತಕ್ಕ ಹಾಗೆ ಅದೆಲ್ಲ ಯೋಚನೆ ಪುನಃ ಪುನಃ ಬರ್ತಾ ಇರುತ್ತಂತೆ. ಯಾಕೆ ಹಿಂದಿಂದು ಅಷ್ಟು ಸಂಸ್ಕಾರ ಸುಮ್ಮನೆ ಬೇಗ ಹೋಗೋದಿಲ್ಲ. ಆದ್ರಿಂದ ತುಂಬಾ ಕಷ್ಟದ ಸ್ಥಿತಿಯಲ್ಲಿ, ಮರಣಕಾಲವೇ ಒಂದು ಕಷ್ಟದ ಸ್ಥಿತಿ, ಅದರಲ್ಲಿ ಬೇರೆ ಧ್ಯಾನ ಅಷ್ಟು ಕಷ್ಟ. ಶುಭಾರ್ಥೆ ಧಾರ ಏತ್ ಧಿಯ, ಆಗೇನ್ ಮಾಡ್ಬೇಕು? ದೇವರ ಬಗ್ಗೆ ಧ್ಯಾನ ಮಾಡ್ತಾ ಕೂಡ್ಬೇಕು ಅಂತ. ಇಲ್ಲಿ ದೇವರನ್ನ ಹೇಳಲಿಕ್ಕೆ ಒಂದು ಶಬ್ದ ಹಾಕ್ಲಿಲ್ಲ, ಇಲ್ಲಿ ಶುಭಾರ್ಥೆ ಅಂತ ಹೇಳ್ತಾರೆ. ಶುಭಾರ್ಥೆ ಅಂತಂದ್ರೆ ಏನು? ಪರಮ ಮಂಗಲಾರ್ಥೆ ಅಂತ. ಪರಮ ಮಂಗಳ ಆಗಬೇಕು ಅಂತ ಆದ್ರೆ ಆ ಸಮಯದಲ್ಲಿ ಮುಂದಕ್ಕೆ ಇನ್ನು ಉತ್ತರ ಹತ್ರ ಒಳ್ಳೆ ಗತಿ ಆಗಬೇಕು ಅಂದ್ರೆ ಆಗ ಶುಭಾರ್ಥೆ, ಮಂಗಳಕರನಾದ ಭಗವಂತನಲ್ಲಿ, ಮಂಗಳಪ್ರದನಾದ ಆ ಭಗವಂತನಲ್ಲಿ ನಮ್ಮ ಬುದ್ಧಿಯನ್ನ ಇಡಬೇಕು ಅಂತ ಇಷ್ಟು ವಿಷಯವನ್ನ ತಿಳಿಸಿದ್ರು. ಇದರ ಅರ್ಥವನ್ನ ಇಲ್ಲಿ ಸಾರವಾಗಿ ಬಿಡಿಸಿದ್ದಾರೆ. ಮುಂದಕ್ಕೆ ಇಲ್ಲಿ ಯಾದುಪತ್ಯದಲ್ಲಿ ಯಾವ ರೀತಿ ಒಬ್ಬ ವ್ಯಕ್ತಿ ತಾನು ಸಾಧನೆ ಮಾಡ್ಕೊಳ್ಬೇಕು ಅನ್ನೋದನ್ನ ಒಂದು ಸಾರವಾಗಿ ಬಿಡಿಸಿದ್ದಾರೆ. ಅದನ್ನ ನೋಡೋಣ. ಈ ಹಿಂದಿನ ಕರ್ಮಗಳೆಲ್ಲ ಇದೆ ನಮ್ಗೆ. ಈಗ ಒಬ್ಬ ಧ್ಯಾನ ಕೂಡ್ಬೇಕು, ಆ ಕಾಲದಲ್ಲಿ ಹಿಂದಿನ ಕರ್ಮಗಳೆಲ್ಲ ಇದೆ. ಆ ಕರ್ಮಗಳ ಅನುಗುಣವಾಗಿ ಅವನಿಗೆ ಬೇರೆ ಬೇರೆ ವಿಷಯದ ಕಡೆನೆ ವಾಳ್ತಾ ಹೋಗುತ್ತೆ ಮನಸ್ಸು, ಇಂದ್ರಿಯಗಳೆಲ್ಲ. ಬಹಳ ಕಷ್ಟ. ಆಗೇನ್ ಮಾಡ್ಬೇಕು? ಸಾರಥಿ ತರ ಇರೋದು ನಮ್ಮ ಬುದ್ಧಿ. ಬುದ್ಧಿ ಅನ್ನೋ ಸಾರಥಿಯಿಂದ ಚೆನ್ನಾಗಿ ದೇವರಲ್ಲಿ ಆ ಮನಸ್ಸನ್ನ ಗಟ್ಟಿಯಾಗಿ ನಿಲ್ಲಿಸ್ಬೇಕಂತೆ. ಆಗ ಪರಮಾನಂದ ಆಗತ್ತಂತೆ ಮನಸ್ಸಿಗೆ. ಯಾಕೆ ಪರಮಾನಂದ ಆಗತ್ತೆ ಅಂದ್ರೆ, ಲೋಕದಲ್ಲಿ ಒಬ್ಬ ದಟ್ಟ ದರಿದ್ರನಾದ ವ್ಯಕ್ತಿ, ಅವನ ಹತ್ರ ₹1 ಇಲ್ಲ. ದಿಢೀರಂತ 1 ಕೋಟಿ ಗಟ್ಲೆ ಅವನಿಗೆ ನಿಧಿ ಎಲ್ಲಾರು ಸಿಕ್ತು ಅಂದ್ರೆ ಏನಾಗತ್ತೆ? ತುಂಬಾ ಆನಂದ ಆಗತ್ತೆ. ಆ ಆನಂದಕ್ಕೆ ಪಾರವೇ ಇಲ್ಲ. ಯಾಕಂದ್ರೆ ಎಷ್ಟು ವರ್ಷಗಟ್ಲೆ ಕಷ್ಟಪಟ್ಟಿರ್ತಾನ ಅವ್ನು, ಏನೂ ಇಲ್ಲ ಅವನಿಗೆ, ಅಷ್ಟು ದಟ್ಟ ದಾರಿದ್ರ್ಯ ಅಂತೆ. ಅಷ್ಟಿದ್ದಾಗ ದಿಢೀರಂತ ಒಂದು ದಿವ್ಸ ಅವನೊಬ್ನಿಗೆ ಕೋಟಿ ಗಟ್ಲೆ ನಿಧಿ ಒಂದು ಸಿಕ್ತು ಅಂದ್ರೆ ಎಷ್ಟು ಆನಂದ ಆಗತ್ತಲ್ಲ. ಆ ತರ ಭಾವಿಸಿ ಅಂತ ಒಂದು ಚಿಕ್ಕ ಉದಾಹರಣೆ ಕೊಡ್ತಾರೆ. ಲೋಕೆ ದಾರಿದ್ರ್ಯೇಣ ದುಃಖಿತಸ್ಯ ಮಹಾನಿಧಿ ಲಾಭೆ ಪರಮ ಆನಂದ ದರ್ಶನ. ಹಾಗೆ ಈ ಸಾಂಸಾರಿಕ ಕಷ್ಟಗಳು ಇದು ಎಲ್ಲ ಒಂದು ಕ್ಷಣ ಮರೆತು ದೇವರಲ್ಲಿ ಮನಸ್ಸನ್ನ ಆ ಕಾಲದಲ್ಲಿ ಇಟ್ಟಾಗ ಆಗೋ ಆನಂದ ಇದೆಯಲ್ಲ, ಅದು ಅದ್ಭುತ ಆನಂದ ಅಂತೆ, ಪರಮ ಆನಂದ ಅಂತ. ಇದೆಲ್ಲ ಭಾಗವತ ಹೇಳ್ತಾ ಇದೆ. ಅನುಭವಿಸಿದವರು ಸಿಗೋದ್ ಕಷ್ಟ. ಶುಕಾಚಾರ್ಯರು ಅನುಭವಿಸಿದ್ದಾರೆ. ಶುಕಾಚಾರ್ಯ ಎಲ್ಲವನ್ನು ಬಿಟ್ಬಿಟ್ರು, ಅವ್ರು ಯಾವ್ದು ಬೇಕಾಗಿಲ್ಲ, ವಿರಕ್ತರಾಗಿದ್ರು, ದೇವರಲ್ಲಿ ಮುಳುಗಿದ್ರು. ಆ ಪರಮಾನಂದ ಅನುಭವಿಸಿ ಅವ್ರು ಹೇಳ್ತಾ ಇದ್ದಾರೆ ಆ ಮಾತನ್ನ. ಅದು ತುಂಬಾ ಬೆಲೆ ಇದೆ. ಯಾಕೆಂದ್ರೆ ಅವರು ನಿಗ್ರಹ ಮನೋಭಿಮಾನಿ, ಅವರೇ ನಿಗ್ರಹ ಮಾಡ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ಲಿಕ್ಕೆ ಏನು ಬೇಕಾಗಿಲ್ಲ, ಅವರೇ ಸ್ವಯಂ ಮನೋಭಿಮಾನಿ. ಆದ್ರಿಂದ ಅದೆಲ್ಲ ಸಾಧ್ಯ ಅವರಿಗೆ. ಅಂತೂ ಯಾವ್ದೋ ಒಂದು ಒಳ್ಳೆ ವಿಷಯದ ಬಗ್ಗೆ ಅಂತ ಅರ್ಥ ಅಲ್ಲ, ಶುಭಾರ್ಥೆ ಅಂತ ಒಂದು ಮಾತು ಕೂಡ ಇಲ್ಲಿ ಬಂದಿದೆ. ಭಗವಂತ ಅಂತ, ಪರಮ ಮಂಗಳಕರನಾದ ಭಗವಂತನ ಬಗ್ಗೆನೇ ಯೋಚಿಸ್ಬೇಕು ಆ ಸಮಯದಲ್ಲಿ ಅಂತ ಅದನ್ನ ಒತ್ತು ಕೊಟ್ಟು ಹೇಳಿದ್ದಾರೆ. ಅಂತೂ ಹೀಗೆ ಧ್ಯಾನಕ್ಕೆ ಕೂತ ವ್ಯಕ್ತಿ ತನ್ನ ಬುದ್ಧಿಯನ್ನ ಎಲ್ಲಿಡಬೇಕು, ಯಾಕೆ ಇಡಬೇಕು ಅನ್ನೋ ಅಂಶಗಳನ್ನ ಇಲ್ಲಿವರೆಗೆ ತಿಳಿಸಿದ್ರು. ಇಷ್ಟ ಆದ್ಮೇಲೆ ಧ್ಯಾನ ಅಭ್ಯಾಸ ಪ್ರಕಾರಂ, ಧ್ಯಾನದ ಅಭ್ಯಾಸ ಮಾಡೋದು ಹೇಗೆ? ಈಗ ಧ್ಯಾನಕ್ಕೆ ಭಗವಂತನ ರೂಪ ಕಣ್ಣು ಮುಂದೆ ತಗೊಂಡ್ಬರ್ಬೇಕು, ಕಣ್ ಮುಂದೆ ಭಗವಂತನ ರೂಪ ನೆನಪಾಗ್ಬೇಕು, ಹೇಗಿದ್ದಾನೆ ಅಂತ. ಆ ಪ್ರಕಾರ ಹೇಗೆ, ಆ ಧ್ಯಾನ ಮಾಡೋ ಕ್ರಮ ಹೇಗೆ, ಅದರ ಅಭ್ಯಾಸ ಹೇಗೆ ಅನ್ನೋದು ತಿಳಿಸ್ಕೊಡ್ತಾರೆ. ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಜೀವನ್ ವಿಡಿಯೋ ಮಾಡಿರ್ಬೇಕು. ಆ ತರ ಎಲ್ಲ ಮಾಡೋ ಅನುಭವ ಇತ್ತು ಅಂದ್ರೆ ಅಂಥ ದಿವ್ಯ ಯೋಗ್ಯತೆ ಇರೋ ವ್ಯಕ್ತಿಗೆ ಕೊನೆಗಾಲದಲ್ಲಿ ಹೀಗೆಲ್ಲ ಮಾಡ್ಬೇಕು ಅಂತ ಅನಿಸಿ ಅವನು ಹೋಗಿ ಮಾಡ್ಬೋದು. ಮೊದಲಿಂದ ಏನೂ ಗೊತ್ತಿಲ್ಲ ಅಂದ್ರೆ ಕೊನೆಗೆ ಯಾವಾಗ ಗೊತ್ತಾಗ್ಲಿಕ್ಕೆ ಸಾಧ್ಯ? ಅಸಾಧ್ಯವಾದ ಮಾತು, ಇವೆಲ್ಲ ಗೊತ್ತೇ ಇರಲ್ಲ. ಅದೇ ಈ ತರ ಭಾಗವತದಲ್ಲಿ ಶುಕಾಚಾರ್ಯರು ಧ್ಯಾನ ಪ್ರಕ್ರಿಯೆಯನ್ನ ಪರೀಕ್ಷಿತ್ ರಾಜನಿಗೆ ಇನ್ನು ವಿಸ್ತಾರವಾಗಿ ಹೇಳ್ತಾರೆ. ಅಂದ್ರೆ ಪರೀಕ್ಷಿತ್ ರಾಜ ತಾನು ಯಾವ ಕಾಲದಲ್ಲಿ ಇದ್ದಾನೆ, ಅದ್ರಲ್ಲಿ ಏನ್ ತಿಳಿಸ್ಬೇಕು ಅನ್ನೋದನ್ನ ಈಗಲೇ ಅವರು ತಿಳಿಸ್ತಾ ಇದ್ದಾರೆ ಆ ಮರಣ ಕಾಲದಲ್ಲಿ. ಇನ್ನು ಮುಂದೆ ಹಲವು ವಿಷಯಗಳಿದೆ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ಶ್ರೀನಿವಾಸ ಗುರುಗಳೇ.